ನಮಸ್ಕಾರ, ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಯಾರಾದರೂ ನಾಪತ್ತೆ ಆದರೆ ಪೊಲೀಸರ ಹತ್ರ ಹೋಗ್ತೀವಿ, ಪೊಲೀಸರು ಹುಡುಕೊಡ್ತಾರೆ ಅನ್ನುವ ನಂಬಿಕೆ, ಪೊಲೀಸರ ಜವಾಬ್ದಾರಿ ಕೂಡ ಅದು. ಆದರೆ ಪೊಲೀಸರೇ ನಾಪತ್ತೆ ಆಗ್ಬಿಟ್ರೆ ಏನು ಮಾಡೋದು? ಏನು ಮಾಡೋಕ್ಕಾಗಲ್ಲ. ಅದು ಸಹ ವಿಶೇಷವಾಗಿ ಕುಂಭಮೇಳಕ್ಕೆ ನಿಯೋಜನೆ ಆಗಿದ್ದಂತಹ ಪೊಲೀಸರಲ್ಲಿ ಕೆಲವರು 6 ತಿಂಗಳಿಂದ ನಾಪತ್ತೆಯಾಗಿದ್ದಾರೆ. ಸುಮಾರು 161 ಪೊಲೀಸರು ಎಲ್ಲೂ ಸಿಗ್ತಾ ಇಲ್ಲ. ಅವರ ಮನೆ ಅಡ್ರೆಸ್ ಅಲ್ಲೂ ಇಲ್ಲ, ಡ್ಯೂಟಿಗೂ ಬಂದಿಲ್ಲ, ಕಾಂಟ್ಯಾಕ್ಟು ಮಾಡಿಲ್ಲ, ಏನಕ್ಕೂ ಕೈಗೆ ಸಿಗ್ತಾ ಇಲ್ಲ. ಅವರು ಏನಾದರೂ ಅವರೂ ಸಹ ಒಂದಷ್ಟು ಜನ ನೀರಿನಲ್ಲಿ ಕೊಚ್ಕೊಂಡು ಹೋದ್ರ, ಕಾಲು ತುಳಿತಕ್ಕೆ ಬಲಿಯಾದ್ರ, ಏನು ಗೊತ್ತಿಲ್ಲ. ಆ ಪೊಲೀಸರ ಪೈಕಿ ಕೆಲವು ಕುಟುಂಬ ಸದಸ್ಯರು ಗೊಳೋ ಅಂತ ಕಣ್ಣೀರು ಹಾಕ್ತಿದ್ದಾರೆ. ಸೊ ಏನಾಯ್ತು, ಏನೆಲ್ಲ ನಡೀತು ಅಲ್ಲಿ, ಏನಿದ್ರು ಸುದ್ದಿ ಅನ್ನುವಂತಹ ವಿವರಗಳನ್ನು ನೋಡೋದಾದ್ರೆ, ಸುಮಾರು 161 ಜನ ಪೊಲೀಸರು, ಕುಂಭಮೇಳಕ್ಕೆ ನಿಯೋಜನೆ ಆಗಿದ್ದಂತಹ ಪೊಲೀಸರಲ್ಲಿ 161 ಜನ ಪೊಲೀಸರು ಕೈಗೆ ಸಿಗ್ತಾ ಇಲ್ಲ. ಅವರು ಇದ್ದಾರಾ, ಎಲ್ಲಿದ್ದಾರೆ, ಇಲ್ವಾ, ಏನಾಯ್ತು, ಏನೂ ಗೊತ್ತಾಗ್ತಿಲ್ಲ. ಅದರಲ್ಲಿ 41 ಪೊಲೀಸರು ಬೇರೆ ಕಡೆ ಡ್ಯೂಟಿ ಹಾಕಿದ್ರು, ಅಲ್ಲಿಂದ ವಾಪಸ್ ಬಂದಿಲ್ಲ. ಅಲ್ಲೂ ಇಲ್ಲ, ತಮ್ಮ ಮೂಲ ಸ್ಥಾನಕ್ಕೂ ವಾಪಸ್ ಬಂದಿಲ್ಲ 41 ಜನ. 39 ಜನರ ವಿರುದ್ಧ ಕ್ರಮ ಕೈಗೊಳ್ಳಲಾಗಿತ್ತು. ಅವರು ಕರ್ತವ್ಯ ಲೋಪ ಮಾಡಿದ್ದಾರೆ ಅಂತಲೋ ಇನ್ನೇನು ತಪ್ಪುಗಳು ಮಾಡಿದ್ದಾರೆ, ಯಾವಾಗ ಕುಂಭಮೇಳದ ಸಂದರ್ಭದಲ್ಲಿ ತಪ್ಪು ಮಾಡಿದ್ದಾರೆ ಅಂತ ಅವ್ರ ಮೇಲೆ ಆಕ್ಷನ್ ಅಥವಾ ಎನ್ಕ್ವೈರಿ ಅದು ಇದು ಅಂತ ಮಾಡಿದ್ರಲ್ಲ, ಆ ರೀತಿಯಾಗಿ 39 ಜನ, ಆ ಜನನು ಪತ್ತೆ ಇಲ್ಲ, ಪೊಲೀಸರು ಪತ್ತೆ ಇಲ್ಲ. ಇನ್ನು 34 ಜನ ನಾರ್ಮಲ್ ರಜೆ ತಗೊಂಡು ಹೋಗಿದ್ರು. ನಮಗೆ ರಜೆ ಬೇಕು, ಕುಂಭಮೇಳ ಮುಗಿತಾ ಇದೆ, ತುಂಬಾ ಕಷ್ಟಪಟ್ಟಿದ್ದೀವಿ, ರಜೆ ಬೇಕು ಅಂತ 34 ಜನ ರಜೆ ತಗೊಂಡು ಹೋದವರು ನಾಪತ್ತೆ, ಅವ್ರ ಅಡ್ರೆಸ್ ಅಲ್ಲೂ ಸಿಗ್ತಾ ಇಲ್ಲ. ಇನ್ನು 27 ಜನ ಮೆಡಿಕಲ್ ಲೀವ್, ನನಗೆ ಆರೋಗ್ಯ ಸರಿ ಇಲ್ಲ ಅಂತ ಹೇಳಿ 27 ಜನ ರಜೆ ತಗೊಂಡ್ರು, ಯಾರು ವಾಪಸ್ ಬಂದಿಲ್ಲ, ಪತ್ತೇನೂ ಇಲ್ಲ. 20 ಜನ ಬೇರೆ ಬೇರೆ ಜಿಲ್ಲೆಗಳಿಗೆ ನಿಯೋಜನೆ ಮಾಡಿದ್ರು, ಅವರು ಸಹ ವಾಪಸ್ ಬಂದಿಲ್ಲ ತಮ್ಮ ಮೂಲ ಸ್ಥಾನಕ್ಕೆ, ಪತ್ತೇನೇ ಇಲ್ಲ. ಹೀಗೆ 161 ಜನ ಎಲ್ಲಿ ಹೋದ್ರು, ಏನಾದ್ರು ಗೊತ್ತಿಲ್ಲ. ಪೊಲೀಸರು ಹೇಳ್ತಿದ್ದಾರೆ ನಾವು ಅವ್ರಿಗೆಲ್ರಿಗೂ ನೋಟಿಸ್ ಇಶ್ಯೂ ಮಾಡಿದ್ದೀವಿ ಅಂತ. ಅದೇ ಪೊಲೀಸರು ಹೇಳ್ತಿದ್ದಾರೆ ಆ ಅಡ್ರೆಸ್ಗಳೆಲ್ಲ ಅವ್ರಿಲ್ಲ ಅಂತ. ಅಡ್ರೆಸ್ ಅಲ್ಲಿ ಇಲ್ಲ ಅಂದಮೇಲೆ ನೋಟಿಸ್ ಇಶ್ಯೂ ಮಾಡೋದಕ್ಕೆ ಏನು ಅರ್ಥ ಇದೆಯೋ ಗೊತ್ತಿಲ್ಲ. ಒಟ್ಟಿನಲ್ಲಿ ನೋಟಿಸ್ ಇಶ್ಯೂ ಮಾಡಿದಾರಂತೆ. ಕೆಲವೇ ದಿನಗಳಲ್ಲಿ ಬಂದಿಲ್ಲ ಅಂದ್ರೆ ಅವರನ್ನ ಸೇವೆಯಿಂದ ಸಸ್ಪೆಂಡ್ ಮಾಡೋದು ಏನೋ ಒಂದು ಕ್ರಮ ಇರುತ್ತೆ. ಆದರೆ ಎಲ್ಲಿ ಹೋದ್ರು ಅನ್ನೋದಕ್ಕೆ ಬಗ್ಗೆ ಮಾತ್ರ ಪೊಲೀಸರು ಗಂಭೀರವಾಗಿಲ್ಲ. ಉತ್ತರ ಪ್ರದೇಶದ ಪೊಲೀಸರು ನಾವು ನೋಡ್ತೀವಿ, ಎಲ್ಲೋ ಇರ್ತಾರೆ, ಬರ್ತಾರೆ, ಆ ಒಂದು ಮೂಡಲ್ಲೇ ಇದ್ದಾರೆ. ಸೊ ಒಟ್ಟಾರೆಯಾಗಿ 161 ಜನ ಕುಂಭಮೇಳಕ್ಕೆ ನಿಯೋಜನೆ ಆಗಿದ್ದಂತಹ ಪೊಲೀಸರು ನಾಪತ್ತೆ ಆಗಿದ್ದಾರೆ. ಇದು ಉತ್ತರ ಪ್ರದೇಶದಿಂದ ಬರುತ್ತಿರುವಂತಹ ಇನ್ನೊಂದು ಸುದ್ದಿ. ಉತ್ತರ ಪ್ರದೇಶದಿಂದಲೇ ಇಂತಹ ವಿಚಿತ್ರ ಸುದ್ದಿಗಳು ಬರೋದಕ್ಕೆ ಸಾಧ್ಯ. ನಿನ್ನೆ ಒಂದು ಸುದ್ದಿ ಓದ್ತಾ ಇದ್ದೆ, ಗಾಜಿಯಾಬಾದಲ್ಲಿ ರಾಯಭಾರಿ ಕಚೇರಿಯಂತೆ, ನಕಲಿ ರಾಯಭಾರಿ ಕಚೇರಿ, ಹೆಸರೇ ಇಲ್ಲದ, ಆ ಹೆಸರಿನಲ್ಲಿ ಇಲ್ಲದೆ ದೇಶದ ಹೆಸರಿನಲ್ಲಿ, ಇಲ್ಲದ ದೇಶದ ಹೆಸರಿನಲ್ಲಿ ಕೋಸ್ಟ್ ಆಫ್ರಿಕಾನೋ ಏನೋ ಇಟ್ಕೊಂಡು ಅದು ಒಂದು ದೇಶ ಅಂತ ಹೇಳಿ ಅದಕ್ಕೊಂದು ಭವ್ಯವಾದ ಬಂಗ್ಲೆ ಬಾಡಿಗೆಗೆ ತಗೊಂಡಿದ್ದಾರೆ. ಐಷಾರಾಮಿ ಕಾರುಗಳನ್ನ ಮುಂದ್ಗಡೆ ನಿಲ್ಸಿದ್ದಾರೆ, ಬಂಗ್ಲೆ ಮುಂದ್ಗಡೆ ದೊಡ್ಡ ದೊಡ್ಡ ವ್ಯವಹಾರಗಳು ಒಳಗಡೆ ನಡೆಸ್ತಿದ್ದಾರೆ. ಆ ದೇಶದಲ್ಲಿ ಕೆಲಸ ಕೊಡಿಸ್ತೀನಿ ಅಂತನೋ ದುಡ್ಡು ಇಸ್ಕೊಳ್ಳೋದು, ಆ ದೇಶದಲ್ಲಿ ವೀಸಾ ಕೊಡಿಸ್ತೀನಿ ಅಂತಲೋ, ಆ ದೇಶದಲ್ಲಿ ಬಿಸ್ನೆಸ್ ಮಾಡೋದಕ್ಕೆ ಲೈಸೆನ್ಸ್ ಕೊಡಿಸ್ತೀನಿ ಅಂತಲೋ ಏನೋ ಒಂದು ಹೇಳಿ ಜನರಿಂದ ಪೀಕ್ತಾ ಇದ್ದಾರೆ ದುಡ್ಡು. ಅಷ್ಟು ದೊಡ್ಡ ನೆಟ್ವರ್ಕ್ ಅನ್ನ ನಿನ್ನೆ ಬರ್ಸ್ಟ್ ಮಾಡಲಾಯಿತು. ಉತ್ತರ ಪ್ರದೇಶದಲ್ಲಿ ಇಂಥವು, ಗುಜರಾತ್ ಅಲ್ಲಿ ನಿಮಗೆ ಗೊತ್ತಿದೆ, ನಕಲಿ ಪೊಲೀಸ್ ಸ್ಟೇಷನ್, ನಕಲಿ ಕೋರ್ಟು ಎಲ್ಲವೂ ಪತ್ತೆಯಾಗಿದೆ. ಆದರೆ ನಕಲಿ ರಾಯಭಾರಿ ಕಚೇರಿ ಇದೆಯಲ್ಲ, ಉತ್ತರ ಪ್ರದೇಶಲ್ಲೇ ಪತ್ತೆ ಆಗಬೇಕಾದು ಉತ್ತರ ಪ್ರದೇಶ. ಹೀಗೆ ಪೊಲೀಸರು 161 ಜನ ಪೊಲೀಸರೇ ನಾಪತ್ತೆ, ಪೊಲೀಸರನ್ನ ಪೊಲೀಸರು ಹುಡುಕ್ತಿದ್ದಾರೆ. ಮತ್ತೆ ನಾರ್ಮಲ್ ಜನ ಮಿಸ್ಸಿಂಗ್ ಆದಾಗ ಪೊಲೀಸರ ಹತ್ರ ಹೋದಾಗ ಎಷ್ಟು ಒಂದು ರೀತಿಯಾಗಿ ಬೇಜವಾಬ್ದಾರಿ ಉತ್ತರ ಕೊಡ್ತಾರೋ, ಅದೇ ರೀತಿ ಪೊಲೀಸರ ನಾಪತ್ತೆಯಾದಾಗ ಪೊಲೀಸರೇ ಬೇಜವಾಬ್ದಾರಿ ಉತ್ತರ ಕೊಡ್ತಿದ್ದಾರೆ. ನವ ಭಾರತ ರಾಮರಾಜ್ಯ, ಮಾತಾಡಂಗಿಲ್ಲ, ಮಾತಾಡಿದ್ರೆ ದೇಶದ್ರೋಹಿ, ಹೆಚ್ಚಿಗೆ ಮಾತಾಡಿದ್ರೆ ಪಾಕಿಸ್ತಾನಕ್ಕೆ ಹೋಗು, ಅಷ್ಟೇ ಸಿಂಪಲ್. ಸೊ ಇದಿಷ್ಟು ಕುಂಭಮೇಳಕ್ಕೆ ನಿಯೋಜನೆ ಆದಂತಹ 161 ಜನ ಕಾನ್ಸ್ಟೇಬಲ್ಗಳು ಅಥವಾ ಪೊಲೀಸ್ ಸಿಬ್ಬಂದಿ ನಾಪತ್ತೆಯಾಗಿರುವಂತಹ ವಿಚಾರ. ಇಂತಹದೇ ವಿಶೇಷ ವರದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು.